ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಎಲ್ರ ಕಾಲೆಳಿತದೆ ಕಾಲ ಅಂತ ಹೇಳಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇದೀಗ ಮತ್ತೊಮ್ಮೆ ಕಾಲದ ಮಹತ್ವವನ್ನು ತಿಳಿಸುವುದಕ್ಕೆ ಮುಂದಾಗಿದ್ದಾರೆ. ಈ ಹಿಂದೆ ಸೂಪರ್ ಸಿನಿಮಾದಲ್ಲಿ 2030ರಲ್ಲಿ ಜನಜೀವನ ಹೇಗಿರುತ್ತೆ, ದೇಶ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ರಿಯಲ್ ಸ್ಟಾರ್ ಉಪೇಂದ್ರ ತೋರಿಸಿದ್ರು. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಉಪೇಂದ್ರ ಅವರು UI ಸಿನಿಮಾದಲ್ಲಿ 2040ರಲ್ಲಿ ದೇಶ ಹೇಗಿರುತ್ತೆ, ಜನಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ವಿಡಂಬನಾತ್ಮಕವಾಗಿಯೇ ತಿಳಿಸುವ ಕೆಲಸವನ್ನ ಮಾಡಿದ್ದಾರೆ. ಎಸ್, ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸಿರುವಂತಹ ಬಹುನಿರೀಕ್ಷಿತ ಸಿನಿಮಾ UI ಚಿತ್ರದ ವಾರ್ನರ್ ಟ್ರೇಲರ್ ಅನ್ನ ರಿಲೀಸ್ ಮಾಡಲಾಗಿದೆ. ಸದ್ಯಕ್ಕೆ ಈ ಟ್ರೇಲರ್ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಕ್ರಿಯೇಟಿವಿಟಿಗೆ, ಆಲೋಚನೆಗೆ, ದೂರಾಲೋಚನೆಗೆ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಇಂತಹ ಐಡಿಯಾ ಬರುವುದು, ಇಂತಹ ಕ್ರಿಯೇಟಿವಿಟಿ ಬರುವುದು ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಮಾತ್ರ ಅಂತ ಹೇಳಿ ಅಭಿಮಾನಿಗಳು ಅವರನ್ನು ಕೊಂಡಾಡ್ತಿದ್ದಾರೆ. ಯಾಕಂದರೆ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಈ ಹಿಂದೆ ಏನಾಯಿತು, ಹಿಂದಿನ ಕಾಲಘಟ್ಟದ ಮತ್ತು ಐತಿಹಾಸಿಕ ವಿಚಾರಗಳನ್ನು ಪ್ರಸ್ತುತಪಡಿಸುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಆದರೆ ರಿಯಲ್ ಸ್ಟಾರ್ ಉಪೇಂದ್ರ ಮಾತ್ರ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಜನರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ನಮ್ಮ ಜೀವನದ ಪರಿಚಯವನ್ನು ನಮಗೆ ತಿಳಿಸುವಂತಹ ಕೆಲಸವನ್ನು ಮಾಡುವಂತಹ ಡಿಫ್ರೆಂಟ್ ಡೈರೆಕ್ಟರ್ ಅಂದರೆ ಅದು ರಿಯಲ್ ಸ್ಟಾರ್ ಮಾತ್ರ. ಇನ್ನು UI ವಾರ್ನರ್ ಟ್ರೇಲರ್ನ ಬಗ್ಗೆ ಮಾತನಾಡೋದಾದರೆ, ಕಲ್ಪನೆಗೂ ಮೀರಿದ ಜಗತ್ತನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಸೃಷ್ಟಿ ಮಾಡಿದ್ದಾರೆ. ಸಿನಿಮಾ ಜನರ ಯೋಚನೆಯ ದಿಕ್ಕನ್ನೇ ಬದಲಿಸಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಯಾಕಂದರೆ UI ವಾರ್ನರ್ ಟ್ರೇಲರನ್ನು ನೋಡಿದಾಗ ಕೇವಲ ಎಂಟರ್ಟೈನ್ಮೆಂಟ್ ಉದ್ದೇಶಕ್ಕಾಗಿ ಮಾತ್ರ ಈ ಸಿನಿಮಾವನ್ನು ಮಾಡಿಲ್ಲ ಅನ್ನೋದು ಎದ್ದು ಕಾಣಿಸ್ತಿದೆ. ಟ್ರೇಲರ್ನ ಒಂದೊಂದು ತುಣುಕುಗಳು ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ. ಈ ದೃಶ್ಯ ನೋಡ್ತಿದ್ದೀರಲ್ಲ, ಇಲ್ಲಿ ಒಂದು ಬಾಳೆಹಣ್ಣಿಗಾಗಿ ಜನ ಹೇಗೆ ಮುಗಿಬೀಳ್ತಾರೆ, ಕಿತ್ತಾಡ್ತಾರೆ ಅನ್ನೋದು ಹಸಿವಿನ ಮಹತ್ವವನ್ನು ಸಾರಿ ಹೇಳುವಂತಹ ಕೆಲಸ. ಬಡತನ ಹೇಗೆ 2040ರ ಸುಮಾರಿಗೆ ತಲುಪಬಹುದು ಅನ್ನೋದನ್ನು ಇಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹೇಳ ಹೊರಟಿದ್ದಾರೆ. ಹಾಗೆಯೇ ನಮ್ಮ ಸಮಾಜದಲ್ಲಿ ಇಂದಿಗೂ ಕೂಡ ಈ ಧರ್ಮ ಜಾತಿಗಳ ನಡುವಿನ ಹೊಡೆದಾಟ, ಬಡಿದಾಟ ಇದೆಲ್ಲವೂ ಕೂಡ ಯಾವ ಮಟ್ಟಿಗೆ ಬಂದು ತಲುಪಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದನ್ನು ಕೂಡ ಸಿನಿಮಾದಲ್ಲಿ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಧರ್ಮ 09, ಜಾತಿ 301, 350 ಅಂತ ಹೇಳಿ ಗಾಡಿಗೆ ಅಳವಡಿಸಿರುವ ನಂಬರ್ ಪ್ಲೇಟ್ನ ಮಾದರಿಯಲ್ಲಿ ತೋರಿಸಿದ್ದಾರೆ. ಇದಕ್ಕೆ ಹೇಳೋದು ರಿಯಲ್ ಸ್ಟಾರ್ ಯಾವಾಗಲೂ ಡಿಫ್ರೆಂಟ್ ಅಂತ. ಇನ್ನು ಜನರಿಗೆ ಮೂಲಭೂತ ಅಗತ್ಯಗಳು ಅಂದರೆ ನಾವು ನೀವು ತಿಳ್ಕೊಂಡಿರೋದು, ನಮಗೆ ಗೊತ್ತಿರೋದು ಆಹಾರ, ನೀರು, ರಸ್ತೆ, ಕೆಲವೊಂದು ಕನಿಷ್ಠ ಅಗತ್ಯತೆಗಳು. ಆದರೆ 2040ರ ಸುಮಾರಿಗೆ ಮನುಷ್ಯನಿಗೆ ಮೊಬೈಲ್ಗಳನ್ನು ಮೂಲಭೂತ ಅಗತ್ಯ ಅಂತ ಕೊಟ್ಟರೆ ಹೇಗಿರುತ್ತೆ, ಇದನ್ನು ತೋರಿಸುವಂತಹ ಪ್ರಯತ್ನ ಆಗಿದೆ. ತಿನ್ನೋಕೆ ಅನ್ನ ಇಲ್ಲದಿದ್ದರೂ ಕೂಡ ಮೊಬೈಲನ್ನು ಉಚಿತವಾಗಿ ಕೊಡುವಂತಹ ಕೆಲಸ ಮಾಡಿದರೆ ಮನುಷ್ಯನ ಪಾಡು ಹೇಗಾಗುತ್ತೆ ಅನ್ನೋದನ್ನು ಇಲ್ಲಿ ಉಪೇಂದ್ರ ಅವರು ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಈ ದೃಶ್ಯ ನೋಡ್ತಿದ್ದೀರಲ್ಲ, ಮೂಲಭೂತ ಅಗತ್ಯ ಯಾವುದು ಬೇಕೋ ಅದು ಸಿಗದೇ ಇದ್ದಾಗ ಊಟಕ್ಕೋಸ್ಕರ ಹೇಗೆಲ್ಲ ಹೊಡೆದಾಟ ನಡೆಯುತ್ತೆ ಅನ್ನೋದನ್ನು ಮತ್ತೊಮ್ಮೆ ಟ್ರೇಲರ್ನಲ್ಲಿ ತೋರಿಸಿದ್ದಾರೆ. ಇನ್ನು ಈಗಾಗಲೇ ಹೇಳ್ದಂಗೆ ಜಾತಿ ವ್ಯವಸ್ಥೆ ಅನ್ನೋದು ಸಮಾಜವನ್ನು ಹೇಗೆ ನಲುಗಿಸಿದೆ, ಈ ಜಾತಿ ವ್ಯವಸ್ಥೆಯಿಂದಾಗಿ ಎಷ್ಟೋ ಮಂದಿ ಹೇಗೆಲ್ಲ ಹಿಂಸಾಚಾರಕ್ಕೆ ಒಳಗಾಗ್ತಾರೆ, ನಿಂದನೆಗೆ ಒಳಗಾಗ್ತಾರೆ ಅನ್ನೋದನ್ನು ಕೂಡ ತೋರಿಸುವಂತಹ ಪ್ರಯತ್ನ ಟ್ರೇಲರ್ನಲ್ಲಿ ಆಗಿದೆ. ಇಲ್ಲೂ ಕೂಡ ಮೇಲ್ಜಾತಿ ಕೀಳ್ಜಾತಿ ಅನ್ನೋ ಭಾವನೆ ಇದ್ದು, ಇದು ಅತಿರೇಕಕ್ಕೆ ಹೋದಾಗ ಯಾವ ಜಾತಿಗೆ ಸೇರಿದ್ದೀರಿ ಅನ್ನೋದನ್ನು ಕಂಡುಹಿಡಿಯುವುದಕ್ಕೋಸ್ಕರ ಸ್ಟ್ಯಾಂಪನ್ನು ಹಾಕೊಳ್ಳುವಂತಹ ಹಂತಕ್ಕೆ ಜಾತಿ ವ್ಯವಸ್ಥೆ ಬಂದು ತಲುಪಬಹುದು ಅನ್ನೋದನ್ನು ತುಂಬಾನೇ ಗಂಭೀರವಾಗಿ ಉಪೇಂದ್ರ ಅವರು ತೋರಿಸಿದ್ದಾರೆ. ಇನ್ನು ಮಂಗಳ ಗ್ರಹಕ್ಕೆ ಹೋಗುವಂತಹ ನಾವು ನೀವು ರಸ್ತೆಯಲ್ಲಿ ಬಿದ್ದಿರುವಂತಹ ಗುಂಡಿಯನ್ನು ಸರಿಪಡಿಸೋದಕ್ಕೆ ಆಗದಂತಹ ದುಸ್ಥಿತಿಯಲ್ಲಿದ್ದೀವಿ. ಅಂತಹ ಅಧಿಕಾರ ನಡೆಸುವವರ ಜೊತೆಗೆ ನಾವಿದ್ದೀವಿ ಅನ್ನೋದನ್ನು ಕೂಡ ತುಂಬಾನೇ ವಿಡಂಬನಾತ್ಮಕವಾಗಿ ಉಪೇಂದ್ರ ಅವರು ಟ್ರೇಲರ್ನಲ್ಲಿ ತೋರಿಸಿದ್ದಾರೆ. ಇನ್ನು ಎಂತೆಂಥ ವೆಪನ್ಸನ್ನು ಖರೀದಿ ಮಾಡಿದ್ದಾರೆ, ನಾವಂತೂ ಸೇಫ್ ಆಗಿದ್ದೀವಿ ಅನ್ನೋ ಡೈಲಾಗ್ ಇದೆಯಲ್ಲ, ಇದು ಅಲ್ಟಿಮೇಟ್ ಅಂತ ಹೇಳಿ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಈ ಮೂಲಕ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಜನಸಾಮಾನ್ಯರ ತಲೆಗೆ ಮತ್ತೊಮ್ಮೆ ಹುಳ ಬಿಟ್ಟಿದ್ದಾರೆ. ಅದರಲ್ಲೂ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಎಂಟ್ರಿ ನಂತರ ಅವರು ಜನರ ನಡುವೆ ಬಂದಾಗ ಹೇಳುವಂತಹ ಡೈಲಾಗ್ ಎಲ್ಲರಿಗೂ ಕೂಡ ಸದ್ಯದ ವಾಸ್ತವ ಪರಿಸ್ಥಿತಿಯನ್ನು ನೆನಪು ಮಾಡ್ತಿದೆ. ಅಂದರೆ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇಲ್ಲಿ
ಕಟುವಾಗಿ ತಮ್ಮ ಮಾತಿನ ಮೂಲಕವೇ ತಿವಿದಿದ್ದಾರೆ. ಅವರ ಒಂದು ಡೈಲಾಗ್ ಸದ್ಯದ ರಾಜಕೀಯ ಪರಿಸ್ಥಿತಿ ಮತ್ತು ರಾಜಕಾರಣಿಗಳಿಗೆ ಮುಖಕ್ಕೆ ಹೊಡೆದ ಹಾಗಿದೆ. ಯಾಕಂದರೆ ವಾಸ್ತವದಲ್ಲಿ ಏನಾಗ್ತಿದೆ ಅನ್ನೋದನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಎಲ್ಲರಿಗೂ ತಟ್ಟುವಂತೆ ಒಂದೇ ಒಂದು ಡೈಲಾಗ್ ಮೂಲಕ ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ, ಇಲ್ಲಿ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅನ್ನೋದು. ಹಾಗಾಗಿ UI ಕಂಪ್ಲೀಟ್ ಪ್ಯಾಕೇಜ್ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬುದ್ಧಿವಂತಿಕೆಗೆ ಹಿಡಿದಂತಹ ಕೈಗನ್ನಡಿ ಅಂತ ಹೇಳಿ ಅಭಿಮಾನಿಗಳು ಮತ್ತೊಮ್ಮೆ ಬಹುಪರಾಕ್ ಹಾಕ್ತಿದ್ದಾರೆ. 2040ರಲ್ಲಿ ಜನಜೀವನ ಹೇಗಿರುತ್ತೆ ಅನ್ನೋದರ ಜೊತೆಗೆ AI ತಂತ್ರಜ್ಞಾನ, ನಿರುದ್ಯೋಗ, ರಾಜಕೀಯ, ಹಣ, ಕೋವಿಡ್ ಸೇರಿದಂತೆ ದೇಶದ ಪ್ರಮುಖ ವಿಷಯಗಳನ್ನು ಟ್ರೇಲರ್ನಿಂದ ಅನಾವರಣಗೊಳಿಸಿದ್ದಾರೆ. ಆ ವಾರ್ನರ್ ಆಗಿ ಉಪೇಂದ್ರ ಅವರು ನಮ್ಮೆಲ್ಲರಿಗೂ ಕೂಡ ವಾರ್ನಿಂಗ್ ಅನ್ನ ಕೊಡ್ತಿದ್ದು, ಒಂದು ವೇಳೆ ಎಚ್ಚೆತ್ತುಕೊಳ್ಳದಿದ್ರೆ ಮುಂದೆ ಜೀವನ ಕಷ್ಟ ಅನ್ನೋದನ್ನ ಈಗ ತಮ್ಮ ಚಿತ್ರದ ಮೂಲಕ ಮುನ್ಸೂಚನೆಯನ್ನ ಕೊಡ್ತಿದ್ದಾರೆ. ಇನ್ನು ಡಿಸೆಂಬರ್ 20ರಂದು UI ಸಿನಿಮಾ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಬರೀ ಕನ್ನಡ ಮಾತ್ರವಲ್ಲ, ಪರಭಾಷೆಯ ಸಿನಿ ರಸಿಕರು ಕೂಡ ಈ ಮಾಸ್ಟರ್ ಪೀಸ್ ಸಿನಿಮಾವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ತುದಿಗಾಲಲ್ಲಿ ಕಾಯ್ತಿದ್ದಾರೆ.